ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯವರ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿವಸ ಗುರುಸ್ಥಾನ ಪಲಟ ಮಾಡ್ತಕ್ಕಂಥ ಸಮಯ ಜೂನ್ 2ರಿಂದ ವರ್ಷಪೂರ್ತಿ ಗುರು ಯಾವ್ಯಾವ ರಾಶಿಗೆ ಯಾವ ಫಲಗಳನ್ನು ಕೊಡ್ತಾನೆ ಅಂತಕ್ಕಂಥ ವಿಷಯ ತಿಳಿಸ್ಕೊಂಡು ಬಂದಿದ್ದೇನೆ. ಮುಖ್ಯವಾಗಿ ಇವತ್ತು ತಿಳಿಸುವಂಥ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರಿಗೆ ಈ ವರ್ಷ ಗುರು ವಿಶೇಷವಾದ ಬಲವನ್ನು ಕೊಡ್ತಕ್ಕಂಥ ಗುರು ಆಗ್ತಾನೆ. ಯಾಕೆಂದರೆ ದಶಮ ಭಾವದಲ್ಲಿ ಗುರು ಬರ್ತಾನೆ. ಆದರೆ ಪ್ರಭಾವಿತನಾಗಿಲ್ಲದೆ ಇದ್ದರೂ ಕೂಡ ಅದು ಉಚ್ಚನಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯ ವೃತ್ತಿ ಧನ ಮತ್ತು ವ್ಯವಹಾರಗಳ ವಿಷಯದಲ್ಲಿ ನೀವೇನು ಕೈ ಹಾಕ್ತಿರೋ ಉತ್ತಮವಾದ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. ತುಲಾರಾಶಿಯವರಿಗೆ ಈ ವರ್ಷ ಹಿಂದೆ ನೋಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಮುಂದೆ ನಡೀತಾನೆ ಇರಬೇಕು, ಆನೆ ನಡೆದಿದ್ದೇ ಮಾರ್ಗ ಅನ್ನೋ ಥರ ನಿಮ್ಮ ಜೀವನ ಮುಂದುವರಿತಾ ಇದೆ ಅಂತ ಹೇಳ್ಬೋದು. ತುಲಾರಾಶಿಯವರಿಗೆ ಈ ಅಂದ್ಕೊಂಡಂಥ ಕಾರ್ಯಗಳು ಇಲ್ಲಿವರೆಗೂ ವ್ಯತ್ಯಾಸಗಳಾಗ್ತಾ ಇತ್ತು. ಯಾಕಂದರೆ ಇವಾಗ 9ನೇ ಭಾವದಲ್ಲಿ ಗುರು ಇತ್ತು, ಪರವಾಗಿಲ್ಲ ಈ ವರ್ಷ. ಆದರೆ ಈಗ ಮತ್ತೆ ದಶಮಕ್ಕೆ ಬಂದಿದ್ದಾನೆ. ಅಂದರೆ ಯಾವುದೋ ಒಂದು ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ ಅಂದರೆ ಆ ಭೋಗವನ್ನು ಪಡಿಬೇಕಲ್ಲ. ಅಂದರೆ ನಾವು ಗಳಿಸಿದ್ದನ್ನು ಉಣಬೇಕು ಅನ್ನೋಂಥ ಉದ್ದೇಶ ಇದ್ದರೆ 9ನೇ ಭಾವ ನಿಮ್ಮ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಟ್ಟುತ್ತೆ. ಅದು ಭಾಗ್ಯ ಅಂತ ಹೇಳ್ತೀವಿ. ಆ ಭಾಗ್ಯವನ್ನು ಅನುಭವಿಸಬೇಕು ಅಂದರೆ ಕರ್ಮಕ್ಕೆ ಬರಬೇಕಾಗುತ್ತೆ. ಹಾಗಾಗಿ ನೀವು ಕೆಲಸ ಮಾಡಬೇಕು, ಆ ಭಾಗ್ಯವನ್ನು ಪುನಃ ಪ್ರತಿಸ್ಥಾಪಿಸ್ಕೋಬೇಕು. ಹಾಗೆ ಕರ್ಮದಿಂದ ನಿಮ್ಮ ಕೆಲಸಗಳಾಗುತ್ತೆ. ಗುರು ಉಚ್ಚನಾಗಿ ಕರ್ಮದಲ್ಲಿ ಇರೋದ್ರಿಂದ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಈ ವರ್ಷ ಅಂತ ಹೇಳ್ಬೋದು. ಹೊಸ ಕಾರ್ಯಕ್ಕೆ ಕೈ ಹಾಕ್ತೀರಾ, ಖಂಡಿತ ಮಾಡಿ. ಹೊಸ ವಾಹನ ತೊಗೋಬೇಕಂತೀರಾ, ಖಂಡಿತ ತೊಗೊಳ್ಳಿ. ಜೊತೆಗೆ ವಾಹನ ಜೊತೆಗೆ ನೀವು ಈ ಸ್ಥಿರ ಆಸ್ತಿಯನ್ನು ತೊಗೋಬೇಕು ಅಂತೀರಾ, ಅದನ್ನು ಮಾಡಿ. ಯಾಕಂತ ಹೇಳಿದರೆ ಈ 6ನೇ ಮನೆಯಲ್ಲಿ ಶನಿ ಬಂದಾಗ ರೋಗಗಳಿಂದ ಮುಕ್ತಿಗೊಳಿಸ್ತಾನೆ ಅಂತ ಹೇಳ್ಬೋದು. ಷಷ್ಠ ಶನಿ ರೋಗ ಮತ್ತು ರಿಪು ಅಂದರೆ ವೈರತ್ವ. ಈ ವೈರತ್ವವನ್ನು ಕಡಿಮೆ ಮಾಡ್ತಾನೆ. ಯಾಕಂದರೆ ಗುರುವಿನ ಮನೆಯಲ್ಲೇ ಶನೀಶ್ವರ ಹೋಗ್ತಾ ಇದ್ದಾನೆ. ಆ ಶನಿ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ. ಈ ಗುರುವಿನ ದೃಷ್ಟಿ ಬಿದ್ದಾಗ ಶನಿ ತನ್ನ ಒಳ್ಳೆಯ ಕೆಲಸ ಮಾಡಲೇಬೇಕು. ನಿಮಗಿರ್ತಕ್ಕಂಥ ರೋಗ ನಾಶ, ವೈರತ್ವವನ್ನು ನಾಶ, ಋಣವನ್ನು ನಾಶ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾನೆ ತುಲಾರಾಶಿಯವರಿಗೆ. ಈ ವರ್ಷ ಬಹುತೇಕವಾಗಿ ಶುಭ ಕಾರ್ಯಗಳಿಗೆ ನೀವು ಅಣಿಯಾಗ್ತೀರಾ ಅಂತ ಹೇಳ್ಬೋದು. ಯಾಕಂದರೆ ಪಂಚಮ ಭಾವಕ್ಕೆ ಸ್ವಲ್ಪ ರಾಹು ಇದ್ದಾನೆ. ಆರೋಗ್ಯ ಮಕ್ಕಳ ಬಗ್ಗೆ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೋಬೇಕಾಗುತ್ತೆ ತಾವು. ಮಕ್ಕಳ ಆರೋಗ್ಯ, ಮಕ್ಕಳ ಮದುವೆ ವಿಷಯದಲ್ಲಿ ವಿಳಂಬ, ಮಾನಸಿಕವಾಗಿ ಸಮತೋಲನ ಕಳ್ಕೊತೀರಿ. ಶಿಕ್ಷಣ ಕ್ಷೇತ್ರದಲ್ಲಿದ್ದಂಥವರಿಗೆ ಅಥವಾ ನೀವು ವಿದ್ಯಾರ್ಥಿಗಳಾಗಿದ್ದರೆ ಕೂಡ ಸ್ವಲ್ಪ ರಾಹು ಏನು ಮಾಡ್ತಾನೆ, ಈ ಭ್ರಮಿತ ಲೋಕ ಅಂತ ಹೇಳ್ತೀವಿ. ಭ್ರಮಿತ ಅಂದರೆ ಆಕರ್ಷಣೆ ಒಳಪಡೋದು, ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸನ್ನು ಹರಿಬಿಡೋದು, ಯಾವುದು ಸರಿ ಯಾವುದು ತಪ್ಪು ಅಂತ ತಿಳುವಳಿಕೆ ಇಲ್ಲದೇ ದುಡುಕಿ ತಮ್ಮ ಭವಿಷ್ಯವನ್ನು ಅಸ್ಪಷ್ಟತೆಗೊಳಿಸ್ಕೊಳ್ಳೋದು, ಇವೆಲ್ಲವೂ ಕೂಡ ಸ್ವಲ್ಪ ನಾವು ಜಾಗ್ರತೆಯಿಂದ ಮಾಡಬೇಕಾಗುತ್ತೆ. ಕಾರಣ ಈ ರಾಹು ಸ್ವಲ್ಪ ನಿಮ್ಮನ್ನು ಒಂದು ಏನು ಹೇಳ್ತೀವಿ ಅದಕ್ಕೆ ದೂರದ ಬೆಟ್ಟ ಅನ್ನೋಂಥದ್ದು ತೋರಿಸ್ತಾನೆ. ಆದರೆ ಆ ಬೆಟ್ಟದ ಅನುಭವ ನಿಮಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಇಂಥ ಪರಿಸ್ಥಿತಿ ನಿಮ್ಮಲ್ಲಿ ನಿರ್ಮಾಣ ಆಗಬಾರ್ದು. ತುಲಾರಾಶಿಯವರಿಗೆ ಖಂಡಿತ ಈ ವರ್ಷದಲ್ಲಿ ನೀವು ಅಂದುಕೊಂಡ ಕಾರ್ಯವನ್ನು ಸಾಧಿಸ್ತೀರಾ ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ಗುರುವಿನ ಜೊತೆಯಲ್ಲಿ ನಿಮಗೆ ಏಕಾದಶಿ ಭಾವದಲ್ಲಿ ಕೇತು ಹೋಗ್ತಾ ಇದ್ದಾನೆ. ಅಂದರೆ ನಿಮಗೆ ನಿಗೂಢವಾದ ಸಂಪತ್ತು ಅಂತ ಹೇಳ್ತೀವಿ, ಯಾವುದೋ ನಿಗೂಢವಾದ ಧನ. ಅದು ಬರುವಂಥ ಸಮಯ ಯಾವಾಗ ಅಂದರೆ ಈ 31 ಅಕ್ಟೋಬರಿಂದ ಜನವರಿ 24ರ ಅವಧಿಯಲ್ಲಿ ಎಲ್ಲೋ ಒಂದು ಕಡೆ ನೀವು ಗುಪ್ತ ಧನ ಇರಬಹುದು, ಯಾವುದೋ ಒಂದು ದುಡ್ಡನ್ನು ನಿಮಗೆ ಬರುತ್ತೆ, ಎಲ್ಲೋ ನಿಂತ್ಕೊಂಡಂಥ ದುಡ್ಡು ಬರುತ್ತೆ. ಇದೆಲ್ಲವೂ ಕೂಡ ನಿಮಗೆ ಯೋಗದಿಂದ ಬರುತ್ತೆ. ಅದಕ್ಕೆ ಹೇಳೋದು, ಸುಲಭವಾಗಿ ಯಾವುದು ಬರದೇ ಇದ್ದರೂ ನಿಮ್ಮ ಪ್ರಯತ್ನದ ಫಲ ನಿಮಗೆ ಬಂದೇ ಬರುತ್ತೆ. ಅರ್ಥಾತ್ ನೀವು ಯಾವುದೋ ಒಂದು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ಅಥವಾ ಬರದೇ ಇರುವಂಥ ದುಡ್ಡು ಅಂಥದ್ದು ಮರೆತು ಬಿಟ್ಟಿರ್ತೀರಾ, ಅದು ಪುನಃ ನಿಮಗೆ ರಿಟರ್ನ್ ಆಗತಕ್ಕಂಥ ಯೋಗ ಇದೆ. ಇಂಥ ಯೋಗ ಇರೋದ್ರಿಂದ ಖಂಡಿತವಾಗಿ ಗುರು ಏಕಾದಶದಲ್ಲಿ ಕೇತು ಜೊತೆ ಬರುವಾಗ ಧನವನ್ನು ಕೊಡ್ತಾನೆ. ಅದ್ರ ಜೊತೆಯಲ್ಲಿ ನಿಮಗೆ ಒಂದು ಗುರು ದರ್ಶನವನ್ನು ಕೂಡ ಮಾಡಿಸ್ತಾನೆ. ಇದರ ಅರ್ಥ ಏನಂದರೆ ಕೇವಲ ಧನ ಪ್ರಾಪ್ತಿ ಸಂಪತ್ತು ಪ್ರಾಪ್ತಿ ಅನ್ನೋದಲ್ಲ, ನಿಮ್ಮಲ್ಲಿ ಜ್ಞಾನ ಪ್ರಾಪ್ತಿಗೆ ಗುರು ಕೂಡ ಬೇಕಾಗುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಹೊಲಸನ್ನು ಆಲೋಚನೆಗಳು, ಕೆಟ್ಟ ಆಲೋಚನೆಯನ್ನು ಹೊರಗೆ ತೆಗಿಬೇಕಾದ್ರೆ ಗುರು ಪ್ರಾಪ್ತಿ ಬೇಕಾಗುತ್ತೆ. ಇದರ ಲಾಭ ಅನ್ನೋದು ನಿಮ್ಮ ಜೀವನದಲ್ಲಿ ಬರುವಂಥ ಒಂದು ತಿಂಗಳು 31 ಅಕ್ಟೋಬರಿಂದ 24 ಜನವರಿ ಒಳಗಡೆ ಗುರುವಿನ ದರ್ಶನ ಆಗುತ್ತೆ ನಿಮಗೆ. ಅಂದರೆ ಉತ್ತಮ ಗುರು ದರ್ಶನ, ಅವರ ಒಂದು ಮಾರ್ಗದರ್ಶನ ನಿಮಗೆ ಸಿಗುತ್ತೆ. ಅವ್ರು ಗಾಡ್ ಫಾದರ್ ಆಗಿ ನಿಮ್ಮ ಬದುಕಿನಲ್ಲಿ ಒಂದು ಬೆಳಕನ್ನು ಅಥವಾ ಮಾರ್ಗದರ್ಶನವನ್ನು ಕೊಡ್ತಾನೆ. ಅಂಥ ಗುರುವನ್ನು ತಾವು ಮರಿಬಾರ್ದು. ಯಾಕಂದರೆ ಗುರು ಇಲ್ಲದೆ ಬದುಕಿಲ್ಲ. ಯಾಕಂದರೆ ಗುರು ಹಿಂದೆ ಇದ್ದಾಗ ಗುರು ಮುಂದೆ ಬೇಕಾಗುತ್ತೆ. ಆದರೆ ನಿಮ್ಮ ಗುರಿಯನ್ನು ತಲುಪಬೇಕು ಅಂತ ಹೇಳಿದರೆ ಈಗ ಬರ್ತಕ್ಕಂಥ ಗುರು ದರ್ಶನ ಇದೆ ಅಥವಾ ಗುರುವಿನ ಪ್ರಾಪ್ತಿ ಆಗುತ್ತೆ. ದೀಕ್ಷೆ ಕೊಡ್ತಗೊಳ್ಳುವಂಥ ಯೋಗ ಏನಾದರೂ ಬಂದರೆ ಖಂಡಿತವಾಗಿ ನೀವು ಗುರುವಿನ ಪ್ರಾಪ್ತಿ ಮಾಡ್ಕೊಳ್ಳಿ. ಈ ವರ್ಷದಲ್ಲಿ ನಿಮಗೆ ವಿಶೇಷ ಬಲಾಬಲಗಳನ್ನು ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ಇನ್ನೊಂದು ಪ್ರಶ್ನೆ, ಈ 5ರಲ್ಲಿರ್ತಕ್ಕಂಥ ರಾಹು ಏನು ಮಾಡ್ತಾನೆ, ಎಲ್ಲೋ ಒಂದು ಕಡೆ ನಿಮಗೆ ವಿಚಲಿತಗೊಳಿಸುವಂಥ ಪ್ರಯತ್ನ ಮಾಡ್ತಾನೆ. ಕಾರಣ 11ನೇ ಮನೆಗೆ ಗುರುವಿನ ಮೇಲೇ ರಾಹು ದೃಷ್ಟಿ ಬೀಳ್ತಾ ಇರುತ್ತೆ. ಇದು ಒಂದು ಎಫೆಕ್ಟ್ ಆಗುತ್ತೆ ನಿಮಗೆ. ಮತ್ತು ಶನಿ ಗುರುವಿನ ನವಪಂಚಕ ಯೋಗದ ದೃಷ್ಟಿ ಏನಿದೆ ಅದು ಕರ್ಮಕ್ಷೇತ್ರವನ್ನು ಉಜ್ವಲಗೊಳಿಸುತ್ತೆ, ಇಷ್ಟಾರ್ಥವನ್ನು ಪ್ರಾಪ್ತಿ ಮಾಡುತ್ತೆ, ಜೊತೆ ಋಣಬಾಧೆಯಿಂದ ಮುಕ್ತ ಮಾಡುತ್ತೆ, ಮತ್ತು ಯಾವುದೋ ಹಳೆ ರೋಗ ಇದ್ದರೂ ಕೂಡ ವಾಸಿವಾಗುತ್ತೆ ಅಂತ ಹೇಳ್ಬೋದು. ಕಾರಣ
ಗುರುದೃಷ್ಟಿ ಶನೀಶ್ವರನ ಮೇಲೆ ಇರೋದ್ರಿಂದ ರೋಗನಾಶಕ ಪ್ರಕ್ರಿಯೆ ಅಂತಕ್ಕಂಥದ್ದಾಗುತ್ತೆ. ಯಾರು ವೈರಿಗಳಿದಾರೋ ಶರಣಾಗತರಾಗ್ತಾರೆ ಅಥವಾ ಸೋಲೊಪ್ಕೊಂಡ್ಬಿಡ್ತಾರೆ. ಸೋಲೊಪ್ಕೊಳ್ಳುವಂಥ ಪ್ರಕ್ರಿಯೆಗಳು ನಿಮಗೆ ಅರ್ಥ ಆಗುತ್ತೆ. ನೇರವಾಗಿ ಬಂದು ಒಪ್ಕೊಳ್ಳದೇ ಇದ್ದರೂ ಅವರ ತಟಸ್ಥ ನಿಲುವೆ ಅವ್ರ ಸೋಲಿಗೆ ಕಾರಣ ಆಗುತ್ತೆ. ಹೀಗಾಗಿ ನಿಮ್ಮ ಈ ತುಲಾರಾಶಿಯವರು ಈ ವರ್ಷದಲ್ಲಿ ಹೆಚ್ಚಿನ ಒಂದು ಬಲಾಬಲಗಳನ್ನು ಪಡಿತಾರೆ ಅಂತ ಹೇಳ್ತಾ ಇವತ್ತಿನ ತುಲಾರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.